ಒಂದು ದೇಶದ ತೈಲ ಜಗತ್ತಿನ ರಾಜಕೀಯವನ್ನು ನಡೆಸುತ್ತಿದೆ. ನಿಮಗೆ ಗೊತ್ತಾ, ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ಸಂಗ್ರಹ ಇರುವ ಒಂದು ದೇಶ ಇಂದು ಆಹಾರಕ್ಕಾಗಿ ಕಷ್ಟಪಡುತ್ತಿದೆ. ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಮತ್ತೆ ಒತ್ತಡ ಹೆಚ್ಚಾಗಿದೆ. ಆದರೆ ಇದು ಕೇವಲ ಎರಡು ದೇಶಗಳ ಜಗಳ ಅಲ್ಲ, ಇದು ತೈಲದ ಆಟ, ಇದು ರಾಜಕೀಯ ಶಕ್ತಿಯ ಪೈಪೋಟಿ. ಇದರ ಪರಿಣಾಮ ನಿಮ್ಮ ಪೆಟ್ರೋಲ್ ಬೆಲೆ ಮೇಲೆ ಬೀರುತ್ತದೆ. ಸ್ಯಾಂಕ್ಷನ್ಸ್ ಎಂದರೇನು? ವೆನೆಜುವೆಲಾದ ತೈಲ ಅಮೆರಿಕಕ್ಕೆ ಯಾಕೆ ಇಷ್ಟು ಮುಖ್ಯ ಮತ್ತು ಈ ಪವರ್ ಗೇಮ್ನಿಂದ ಯಾರಿಗೆ ಲಾಭ? ಇವು ಎಲ್ಲವನ್ನು ಸರಳವಾಗಿ ತಿಳಿಯಬೇಕಾದರೆ ಈ ವಿಡಿಯೋ ಮಿಸ್ ಮಾಡಿಕೊಳ್ಳಬೇಡಿ. ಮಾನ್ಯ ಸ್ನೇಹಿತರೆ, ಇಂದು ನಾವು ಮಾತನಾಡಲು ಹೊರಟಿರುವ ವಿಷಯ ಕೇವಲ ಎರಡು ದೇಶಗಳ ನಡುವಿನ ಜಗಳವಲ್ಲ. ಇದು ತೈಲದ ಕತೆ, ರಾಜಕೀಯದ ಆಟ ಮತ್ತು ಜಗತ್ತಿನ ಶಕ್ತಿಯ ಸಮತೋಲನದ ದೊಡ್ಡ ಪ್ರಶ್ನೆ. ಇತ್ತೀಚೆಗೆ ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಮತ್ತೆ ಒತ್ತಡ ಹೆಚ್ಚಾಗಿದೆ. ಆದರೆ ಪ್ರಶ್ನೆ ಏನು ಅಂದರೆ, ಈ ಸಂಘರ್ಷ ಯಾಕೆ? ವೆನೆಜುವೆಲಾದ ತೈಲ ಅಮೆರಿಕೆಗೆ ಯಾಕೆ ಇಷ್ಟು ಮುಖ್ಯ? ಸ್ಯಾಂಕ್ಷನ್ಸ್ ಅಂದರೆ ಏನು ಮತ್ತು ಇದರ ಪರಿಣಾಮ ನಮ್ಮ ಜೀವನದ ಮೇಲೆ ಬರುತ್ತಾ? ಇವತ್ತಿನ ವಿಡಿಯೋದಲ್ಲಿ ಇವೆಲ್ಲವನ್ನೂ ಸರಳವಾಗಿ ತಿಳಿಯೋಣ. ಮೊದಲು ವೆನೆಜುವೆಲಾ ದೇಶದ ಬಗ್ಗೆ ಸ್ವಲ್ಪ ಹಿನ್ನೆಲೆ ನೋಡೋಣ. ವೆನೆಜುವೆಲಾ ದಕ್ಷಿಣ ಅಮೆರಿಕದಲ್ಲಿ ಬರುವ ಒಂದು ದೇಶ. ಈ ದೇಶದ ಅತಿ ದೊಡ್ಡ ಶಕ್ತಿ ಏನು ಗೊತ್ತಾ? ಅದು ತೈಲ. ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲ ಸಂಗ್ರಹ ಇರುವ ದೇಶಗಳಲ್ಲಿ ವೆನೆಜುವೆಲಾ ಒಂದು. ಅಷ್ಟು ಸಂಪತ್ತು ಇದ್ದರೂ ಇಂದು ಅಲ್ಲಿನ ಜನರು ಆರ್ಥಿಕ ಸಂಕಷ್ಟ, ದುಬಾರಿ ಜೀವನ, ಆಹಾರದ ಕೊರತೆ, ಉದ್ಯೋಗ ಸಮಸ್ಯೆ ಇವೆಲ್ಲವನ್ನೂ ಅನುಭವಿಸುತ್ತಿದ್ದಾರೆ. ಹಾಗಾದರೆ ಸಮಸ್ಯೆ ಎಲ್ಲಿಂದ ಅನ್ನೋದು ಮುಖ್ಯ ಪ್ರಶ್ನೆ. ಇದೀಗ ಅಮೆರಿಕ ಮತ್ತು ವೆನೆಜುವೆಲಾ ನಡುವೆ ಸಂಘರ್ಷ ಯಾಕೆ ಅಂತ ನೋಡೋಣ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೆಯದ್ದು ರಾಜಕೀಯ ಭಿನ್ನಾಭಿಪ್ರಾಯ. ಅಮೆರಿಕ ಹೇಳೋದು ವೆನೆಜುವೆಲಾದ ಸರ್ಕಾರ ಪ್ರಜಾಸತ್ತಾತ್ಮಕವಾಗಿ ಕೆಲಸ ಮಾಡುತ್ತಿಲ್ಲ, ಚುನಾವಣೆಯಲ್ಲಿ ಪಾರದರ್ಶಕತೆ ಇಲ್ಲ. ಎರಡನೇದು ಸ್ಯಾಂಕ್ಷನ್ಸ್ ಅಂದರೆ ನಿರ್ಬಂಧಗಳು. ಸ್ಯಾಂಕ್ಷನ್ಸ್ ಅಂದರೆ ಒಂದು ದೇಶ ಮತ್ತೊಂದು ದೇಶದ ಮೇಲೆ ಹಾಕುವ ಆರ್ಥಿಕ ನಿರ್ಬಂಧಗಳು. ಅಮೆರಿಕ ವೆನೆಜುವೆಲಾದ ಮೇಲೆ ತೈಲ ವ್ಯಾಪಾರ, ಬ್ಯಾಂಕ್ ವ್ಯವಹಾರ, ಹಣಕಾಸು ವ್ಯವಸ್ಥೆ ಮೇಲೆ ನಿರ್ಬಂಧ ಹಾಕಿದೆ. ಇದರಿಂದ ವೆನೆಜುವೆಲಾ ಜಗತ್ತಿಗೆ ತನ್ನ ತೈಲವನ್ನು ಸುಲಭವಾಗಿ ಮಾರಲು ಸಾಧ್ಯವಾಗುತ್ತಿಲ್ಲ. ಮೂರನೆಯದು ಮಾನವ ಹಕ್ಕುಗಳ ವಿಚಾರ. ಅಮೆರಿಕ ಪ್ರಕಾರ ವೆನೆಜುವೆಲಾದಲ್ಲಿ ಜನರ ಹಕ್ಕುಗಳು ಉಲ್ಲಂಘನೆಯಾಗುತ್ತಿವೆ. ಈ 3 ಕಾರಣಗಳಿಂದ ಎರಡು ದೇಶಗಳ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ತೈಲ ರಾಜಕೀಯ. ವೆನೆಜುವೆಲಾದ ಆರ್ಥಿಕತೆ ಸಂಪೂರ್ಣವಾಗಿ ತೈಲದ ಮೇಲೆ ಅವಲಂಬಿತವಾಗಿತ್ತು. ದೇಶದ ಆದಾಯ ಬಹುಪಾಲು ತೈಲದಿಂದಲೇ ಬರ್ತಿತ್ತು. ಆದರೆ ಸ್ಯಾಂಕ್ಷನ್ಸ್ ಬಂದ ನಂತರ ತೈಲ ಮಾರಾಟ ಕಡಿಮೆಯಾಯಿತು. ದೇಶಕ್ಕೆ ಹಣ ಬರಲಿಲ್ಲ, ಆರ್ಥಿಕ ವ್ಯವಸ್ಥೆ ಕುಸಿತಕ್ಕೆ ಹೋಗಿತ್ತು. ಇತ್ತೀಚೆಗೆ ಜಗತ್ತಿನಾದ್ಯಂತ ಇಂಧನ ಬೇಡಿಕೆ ಹೆಚ್ಚಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ನಂತರ ತೈಲ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆ ಕಂಡುಬಂದಿದೆ. ಅದಕ್ಕಾಗಿಯೇ ಅಮೆರಿಕ ಈಗ ವೆನೆಜುವೆಲಾದ ಮೇಲೆ ಹಾಕಿದ ಕೆಲವು ನಿರ್ಬಂಧಗಳನ್ನು ಸಡಿಲಿಸುವ ಬಗ್ಗೆ ಚರ್ಚೆ ಮಾಡುತ್ತಿದೆ. ಇದು ಜಗತ್ತಿನ ತೈಲ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರುತ್ತದೆ. ಇದೀಗ ವೆನೆಜುವೆಲಾದ ಒಳ ರಾಜಕೀಯದ ಕಡೆ ನೋಡೋಣ. ಅಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷದ ನಡುವೆ ತೀವ್ರ ಸಂಘರ್ಷ ಇದೆ. ಚುನಾವಣೆ ಸೆರೆಗೆ ಆಗ್ತಿದೆಯೋ ಅನ್ನೋ ಪ್ರಶ್ನೆ ಜನರಲ್ಲಿ ಇದೆ. ಜನರು ಅಸಮಾಧಾನಗೊಂಡಿದ್ದಾರೆ. ಅಮೆರಿಕ ಹೇಳೋದು ನ್ಯಾಯಸಮ್ಮತ ಮತ್ತು ಪಾರದರ್ಶಕ ಚುನಾವಣೆ ಆಗಬೇಕು. ಆದರೆ ವೆನೆಜುವೆಲಾ ಸರ್ಕಾರ ಹೇಳೋದು ಇದು ನಮ್ಮ ದೇಶದ ಆಂತರಿಕ ವಿಷಯ. ಈ ಭಿನ್ನಾಭಿಪ್ರಾಯವೇ ಸಂಘರ್ಷವನ್ನು ಇನ್ನಷ್ಟು ಗಂಭೀರವಾಗಿಸಿದೆ. ಎಲ್ಲದರ ಪರಿಣಾಮ ಕೇವಲ ಈ ಎರಡು ದೇಶಗಳಿಗೆ ಮಾತ್ರ ಸೀಮಿತವಲ್ಲ, ಜಗತ್ತಿನ ಮೇಲೆ ಇದರ ಪರಿಣಾಮ ಬೀರುತ್ತದೆ. ಮೊದಲ, ಜಾಗತಿಕ ತೈಲ ಬೆಲೆ. ತೈಲದ ಬೆಲೆ ಏರಿಳಿತವಾದರೆ ಪೆಟ್ರೋಲ್, ಡೀಸೆಲ್ ದುಬಾರಿಯಾಗುತ್ತದೆ. ಇದು ನೇರವಾಗಿ ನಮ್ಮ ದಿನನಿತ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಎರಡನೇದು ಅಂತಾರಾಷ್ಟ್ರೀಯ ರಾಜಕೀಯ. ವೆನೆಜುವೆಲಾ ಚೀನಾ ಮತ್ತು ರಷ್ಯಾಕ್ಕೆ ಹತ್ತಿರವಾಗುತ್ತಿದೆ. ಅಮೆರಿಕ ತನ್ನ ಪ್ರಭಾವವನ್ನು ಕಾಪಾಡಿಕೊಳ್ಳಲು ಪ್ರಯತ್ನ ಮಾಡುತ್ತಿದೆ. ಇದು ಜಗತ್ತಿನ ಪವರ್ ಗೇಮ್ ಆಗಿದೆ. ಮೂರನೇದು ಸಾಮಾನ್ಯ ಜನರ ಜೀವನ. ಆಹಾರ ಕೊರತೆ, ಉದ್ಯೋಗ ಸಮಸ್ಯೆ, ವಲಸೆ ಸಮಸ್ಯೆ ಇವೆಲ್ಲವೂ ಹೆಚ್ಚಾಗುತ್ತಿವೆ. ಆದರೆ ಪರಿಣಾಮ ಜಗತ್ತಿನ ಅನೇಕ ದೇಶಗಳ ಮೇಲೆ ಬರುತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾಗಬಹುದು? ಭವಿಷ್ಯದಲ್ಲಿ 3 ಸಾಧ್ಯತೆಗಳಿವೆ. ಒಂದು, ಅಮೆರಿಕ ಸ್ಯಾಂಕ್ಷನ್ಸ್ ಸಡಿಲಿಸಬಹುದು ಮತ್ತು ಮಾತುಕತೆ ಆರಂಭವಾಗಬಹುದು. ಎರಡನೇದು, ವೆನೆಜುವೆಲಾದಲ್ಲಿ ರಾಜಕೀಯ ಬದಲಾವಣೆ ಸಂಭವಿಸಬಹುದು. ಮೂರನೇದು, ಒತ್ತಡ ಇನ್ನಷ್ಟು ಹೆಚ್ಚಾಗಿ ಪರಿಸ್ಥಿತಿ ಗಂಭೀರವಾಗಬಹುದು. ಇದನ್ನೆಲ್ಲ ನಿರ್ಧರಿಸುವುದು ಜಾಗತಿಕ ರಾಜಕೀಯ, ತೈಲ ಬೇಡಿಕೆ ಮತ್ತು ಎರಡು ದೇಶಗಳ ನೀತಿಗಳ ಮೇಲೆ ಅವಲಂಬಿತವಾಗಿದೆ. ಇದೀಗ ಕೊನೆಯ ಒಂದು ಮಾತು. ಅಮೆರಿಕ ವೆನೆಜುವೆಲಾ ಸಂಘರ್ಷವು ನಮಗೆ ಒಂದು ಪಾಠ ಕಲಿಸುತ್ತದೆ. ಸಂಪತ್ತಿದ್ದರೆ ಮಾತ್ರ ಸಾಕಾಗಲ್ಲ, ರಾಜಕೀಯ ಸ್ಥಿರತೆ ಬಹಳ ಮುಖ್ಯ. ಜಗತ್ತಿನ ರಾಜಕೀಯ ಆಟ ಎಲ್ಲರ ಬದುಕಿನ ಮೇಲೆ ಪರಿಣಾಮ ಬೀರುತ್ತದೆ. ಈ ವಿಷಯವನ್ನು ಅರ್ಥ ಮಾಡಿಕೊಂಡರೆ ನಾವು ಜಾಗತಿಕ ರಾಜಕೀಯವನ್ನು ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್
ಫ್ಯಾಕ್ಟೋರಮ್ ಚೆನ್ನೈ. ಮುಂದಿನ ವಿಷಯದಲ್ಲಿ ಇನ್ನೊಂದು ದೊಡ್ಡ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.